ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಹೆಗಡೆಸ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನಿವತ್ತು ಹಲ್ಲು ನೋವಿಗೆ ತುಂಬಾ ಸರಳವಾದ ಒಂದು ಮನೆಮದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಮನೆಮದ್ದನ್ನು ತಿಳ್ಕೋಬೇಕು ಅಂದರೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಲ್ಲಲ್ಲಿ ಕ್ಯಾವಿಟೀಸ್ ಆದಾಗ ಹಲ್ಲು ನೋವು ಬರುತ್ತೆ ಅಲ್ವಾ? ಇಷ್ಟು ಚಿಕ್ಕ ಹಲ್ಲಿಗೆ ಪೇನ್ ಬಂದಿದೆ, ಇದೇನು ಮಹಾ ಅಂತ ಅನಿಸುತ್ತೆ. ಬಟ್ ಅದ್ರ ಪೇನನ್ನು ಅನುಭವಿಸಿದವರಿಗೆ ಗೊತ್ತಾಗತ್ತೆ ಎಷ್ಟೊಂದು ಹರ್ಟ್ ಆಗುತ್ತೆ ಅಂತ. ಅದರಲ್ಲೂ ಈ ಹಲ್ಲು ನೋವು ಯಾವಾಗ ಅಂದರೆ ಆವಾಗ ಬರುತ್ತೆ. ನೈಟ್ ಟೈಮಲ್ಲಿ ಬರೋದು ಜಾಸ್ತಿ. ಅಂಥ ಟೈಮಲ್ಲಿ ಅರ್ಜೆಂಟಾಗಿ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೂ ಕೂಡ ಆಗಲ್ಲ. ಆವಾಗ ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿದ್ರಿ ಅಂದರೆ ರಿಯಲಿ ಇದು ವರ್ಕ್ ಆಗುತ್ತೆ. ನಾನಂತೂ ಚಿಕ್ಕವಳಿದ್ದಾಗಿಂದನೂ ಈ ರೆಮಿಡಿನ ಟ್ರೈ ಮಾಡ್ತಾನೆ ಬಂದಿದ್ದೀನಿ. ನನಗಂತೂ ತುಂಬ ಸಲ ಇದು ವರ್ಕ್ ಆಗಿದೆ. ಹಾಗಂತ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅಲ್ಲ. ಬಟ್ ಸಡನ್ನಾಗಿ ಹಲ್ಲು ನೋವು ಬಂದಾಗ ನಮಗೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರ್ ಹತ್ರ ಹೋಗೋ ತನಕ ಏನಾದರೂ ಬೇಕಲ್ವಾ ಕಂಟ್ರೋಲ್ ಮಾಡೋಕ್ಕೆ. ಅದಕ್ಕೆ ಈ ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಸೊ ಈ ರೆಮಿಡಿ ಏನು ಅಂದರೆ ತುಂಬಾ ಸಿಂಪಲ್ಲು, ಏನೂ ಕಷ್ಟ ಇಲ್ಲ. ಇದೇನಂತ ಗೊತ್ತಾಯ್ತಲ್ಲ ನಿಮಗೆ? ಕ್ಲೋವ್ ಅಥವಾ ಲವಂಗ ಅಂತ ಹೇಳ್ತೀವಲ್ವ, ಎಲ್ಲರ ಅಡುಗೆ ಮನೆಯಲ್ಲೂ ಇದ್ದೇ ಇರುತ್ತೆ ಇದು. ಈ ಲವಂಗ ಒಂದು ಇದ್ದರೆ ಸಾಕು, ನಾವು ಹಲ್ಲು ನೋವನ್ನು ತಕ್ಷಣಕ್ಕೆ ಕಡಿಮೆ ಮಾಡಿಬಿಡ್ಬೋದು. ಬರೀ ಇದೊಂದು ಲವಂಗದಿಂದ ಹೇಗೆ ಹಲ್ಲು ನೋವು ಕಡಿಮೆ ಆಗತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಬನ್ನಿ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈ ಮನೆಮದ್ದು ಮಾಡೋದಕ್ಕೆ ಇಷ್ಟೊಂದು ಲವಂಗ ಏನು ಬೇಕಂತ ಇಲ್ಲ. ಜಸ್ಟ್ ಒಂದು ಲವಂಗ ಇದ್ದರೆ ಸಾಕಾಗತ್ತೆ. ಒಂದೇ ಒಂದು ಲವಂಗನ ನಾನಿಲ್ಲಿ ತಗೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಲವಂಗನ ಸಪ್ರೇಟಾಗಿ ತೊಗೊಂಡ್ಬಿಟ್ಟು ಅದನ್ನು ಈ ಥರ ಕುಟ್ಟೋ ಕಲ್ಲಿರತ್ತಲ್ವ ಅದರಲ್ಲಿ ಪ್ರೆಸ್ ಮಾಡಬೇಕು. ಅಂದರೆ ಅದು ಚಿಕ್ಕದಾಗಿ ಪೌಡರ್ ಆಗಬೇಕು. ಆ ಥರ ಪ್ರೆಸ್ ಮಾಡಬೇಕು. ಹಾಗೇ ಪ್ರೆಸ್ ಮಾಡಿದ್ರೆ ಅದು ಪೌಡರ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಚೆನ್ನಾಗಿ ಪೌಡರ್ ಆಗಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡಿ ಕೂಡ ಪೌಡ್ರ್ ಮಾಡ್ಬೋದು. ಬಿಸಿ ಮಾಡೋದ್ರಿಂದ ಬೇಗ ಪೌಡರ್ ಆಗುತ್ತೆ. ಸ್ವಲ್ಪ ಜೋರಾಗಿ ಜಜ್ಜಿದ್ರೆ ಅದು ಚಿಕ್ಕ ಪೀಸಾಗಿ ಬೀಳತ್ತೆ, ಅಷ್ಟಾದರೆ ಸಾಕು. ತುಂಬ ನೈಸ್ ಪೌಡ್ರ್ ಬೇಕಂತ ಇಲ್ಲ. ನೋಡಿ, ಈ ಥರ ಪೌಡರ್ ಮಾಡಿದ್ದೀನಿ ನಾನು ಇದನ್ನು. ಸೊ ಇವಾಗ ಈ ಪೌಡರನ್ನು ಏನು ಮಾಡಬೇಕು ಅಂದರೆ ನಮಗೆ ಕ್ಯಾವಿಟಿ ಎಲ್ಲಿರುತ್ತೆ ಅಲ್ವಾ, ಎಲ್ಲಿ ಹಲ್ಲು ಪೇನ್ ಇರುತ್ತೆ ಅಲ್ವಾ, ಅಲ್ಲಿ ಇದನ್ನು ಹಾಕಬೇಕು. ಈ ಲವಂಗದ ಪೌಡರನ್ನು ಎಲ್ಲಿ ಕ್ಯಾವಿಟಿ ಇದೆಯೋ, ಎಲ್ಲಿ ಪೇನ್ ಇದೆಯೋ ಅಲ್ಲಿ ಹಾಕಿಬಿಟ್ಟು ಅದ್ರ ಮೇಲಿಂದ ಬೇಕಿದ್ರೆ ನೀವು ಕಾಟನನ್ನು ಇಟ್ಟು ಅಪೋಸಿಟ್ ಸೈಡ್ ಹಲ್ಲಿಂದ ಬೈಟ್ ಮಾಡ್ಬೋದು. ಇಲ್ಲ ಅಂದರೆ ಹಾಗೇ ಪ್ರೆಸ್ ಮಾಡಿ ಹಾಗೇ ಇಟ್ಕೋಬೋದು. ಹಲ್ಲಲ್ಲಿ ಇಟ್ಕೊಂಡಿದ ತಕ್ಷಣ ಇದನ್ನು ತಿನ್ಬಿಡಬಾರ್ದು, ಹಾಗೇ ಇಟ್ಕೊಂಡಿರಬೇಕು. ಒಂದು 5 ನಿಮಿಷ ಹಾಗೇ ಇಡಬೇಕು. ಈ ಥರ ಮಾಡೋದ್ರಿಂದ ಹಲ್ಲು ನೋವು ಪಟ್ಟಂತ ಕಡಿಮೆ ಆಗುತ್ತೆ. ನಿಮಗೂ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಸುಲಭ ಮನೆಮದ್ದು ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.